ಮಂತ್ರಾಲಯಕ್ಕೆ ಹೋದ್ರೆ ನಾವೆಲ್ಲೂ ಕಾಣದೇ ಇರೋ ನೆಮ್ಮದಿನ ಕಾಣ್ತೀವಿ. ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾನು ಇವತ್ತು ಬೆಳಗ್ಗೆ 6 ಗಂಟೆಗೆ ಎದ್ದು ಹೊಂಟ್ಬಿಟ್ಟಿದ್ದೆ ಮಂತ್ರಾಲಯದ ಕಡೆಗೆ. ಯಾಕೆ ಹೋಗ್ತಾ ಇದ್ದೀನಪ್ಪ ಅಂತಂದ್ರೆ ನಮ್ಮ ಲೈಫಲ್ಲಿ ಏನಾದರೂ ಡಿಮೋಟಿವೇಟ್ ಅನ್ಸಿದಾಗ ನಾನು ಹೋಗೋದೇ ಫಸ್ಟ್ ರಾಯರ್ ಕಡೆಗೆ. ನಾನು ಫಸ್ಟ್ ಟೈಮ್ ಹೋದಾಗ ಏನು ಅನ್ಕೊಂಡಿದ್ದೆ ಅದು ಆಗಿತ್ತು. ನೀವು ನಿಮ್ಮ ಮನಸ್ಸಲ್ಲಿ ನಾನು ರಾಯರ್ನ ನೋಡಬೇಕು ಅನ್ಕೊಂಡ್ರೆ ಆ ರಾಯರು ನಿಮ್ಮನ್ನ ಕರ್ಸ್ಕೊಂತಾರೆ. ಇದು 100ಕ್ಕೆ 100 ಸತ್ಯ. ಈ ಮಂತ್ರಾಲಯ ಮಠವು ದಕ್ಷಿಣ ಭಾರತದಲ್ಲಿ ಅತ್ಯಂತ ಪವಿತ್ರ ಪುಣ್ಯಕ್ಷೇತ್ರಗಳಲ್ಲಿ ಒಂದಾಗಿದೆ. ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಅಂತಲೇ ಕರೆಸಿಕೊಳ್ಳುವ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ನಿಮ್ಮನ್ನ ಕರ್ಕೊಂಡ್ ಬಂದ್ಬಿಟ್ಟಿದ್ದೀನಿ. ಇಲ್ಲಿಯ ದರ್ಶನಕ್ಕೂ ಮುಂಚೆ ಪವಿತ್ರ ತುಂಗಭದ್ರಾ ನದಿಯಲ್ಲಿ ಸ್ನಾನ ಮಾಡಿ ಹೋಗ್ಬೇಕು ಅಂತ ಇಲ್ಲಿಯ ಸಂಪ್ರದಾಯ. ಬೇಸಿಗೆ ಸ್ಟಾರ್ಟ್ ಆಗಿದ್ದಕ್ಕೆ ನೀರೇ ಇರಲಿಲ್ಲ. ಇದನ್ನು ನೋಡಿಕೊಂಡು ನಾವು ಹೊರಟ್ವಿ ದೇವರ ಕಡೆಗೆ. ಮಂತ್ರಾಲಯಕ್ಕೆ ಬಂದು ರಾಯರ ದರ್ಶನಕ್ಕೂ ಮುಂಚೆ ಮಂಚಾಲಮ್ಮ ದೇವಿಯ ದರ್ಶನವನ್ನು ಮಾಡ್ಕೋಬೇಕಂತೆ. ಅದು ಯಾಕೆ ಏನು ಅಂತ ನಾನು ನಿಮ್ಗೆ ಮುಂದಿನ ಬ್ಲಾಗ್ ಅಲ್ಲಿ ತಿಳಿಸ್ತೀನಿ. ಮಂಚಾಲಮ್ಮ ದೇವಿಯ ದರ್ಶನವನ್ನು ಮಾಡ್ಕೊಂಡು ನಾವು ಹೊರಟ್ವಿ ಲೈನ್ ನಿಂದ್ರೋಕೆ. ಲೈನ್ ನಿಂತ್ಕೊಂಡು ನಾವು ಮಠದ ಕಡೆ ನೋಡಿದಾಗ ನಮ್ಗೆ ಏನು ಅನಿಸ್ತು ಗೊತ್ತಾ? ಈ ಬೃಂದಾವನದ ಮುಂದೆ ನಿಂತಾಗ ಸಿಗುವ ಆನಂದವೇ ಬೇರೆ. ರಾಯರು ಹೇಳಿದರಂತೆ ಸುಮಾರು 700 ವರ್ಷಗಳ ಕಾಲ ನಾನು ಇಲ್ಲೇ ಶರೀರವಾಗಿ ಇಲ್ಲೇ ಇರುತ್ತೇನೆ ಅಂತ ಹೇಳಿದಾರಂತೆ. ಅವ್ರ ಮುಂದೆ ನಿಂತು ಕಣ್ಣು ಮುಚ್ಚಿಕೊಂಡು ಬೇಡ್ಕೊಂಡ್ರೆ ಎಲ್ಲಾ ಕಷ್ಟಗಳು ಪರಿಹಾರವಾಗುತ್ತಂತೆ. ನಾನು ಇವತ್ತು ಮಂತ್ರಾಲಯಕ್ಕೆ ಬಂದಿದ್ದಕ್ಕೆ ನನ್ನ ಮನಸ್ಸಿಗೆ ತುಂಬಾ ಶಾಂತಿ ನೀಡ್ತಿದೆ. ಮತ್ ನೀವ್ ಯಾವಾಗ ಬರ್ತಿದ್ರಿ ಮಂತ್ರಾಲಯಕ್ಕೆ ಕಮೆಂಟ್ ಮಾಡಿ. ನಾನ್ ಗುರುವಾರ ಹೋಗಿದ್ದಕ್ಕೆ ಜನಗಳು ಮಾತ್ರ ಜಾಸ್ತಿ ಇದ್ರು. ಒಂದ್ ತಾಸ್ ಲೈನ್ ನಿಂತ್ಕೊಂಡು ನಾವು ಬಂದ್ಬಿಡ್ತೀವಿ ಗರ್ಭಗುಡಿಯ ಕಡೆಗೆ. ನೀವು ಗರ್ಭಗುಡಿಯ ಒಳಗೆ ಹೋಗೋಕ್ಕೂ ಮುಂಚೆ ಗಂಡ್ ಮಕ್ಳು ಎಲ್ಲ ಶರ್ಟ್ ಗಳನ್ನ ಉಚ್ಚಬೇಕಾಗುತ್ತೆ. ಇದು ಇಲ್ಲಿನ ಸಂಪ್ರದಾಯವಾಗಿದೆ. ನಾವು ರಾಯರ ದರ್ಶನ ಮಾಡ್ಕೊಂಡ್ಮೇಲೆ ನಮ್ಗೆ ಯಾರು ಸಿಕ್ಕರು ಗೊತ್ತಾ? ಬ್ರೋ ಆರಾಮ ನಾವು ಕಿಚ್ಚಬ್ರನ್ನ ಮಾತಾಡ್ಸ್ಕೊಂಡು ಸ್ವಲ್ಪ ಹೊತ್ತು ಕೂತು ನಾವು ಬಂದ್ಬಿಡ್ತೀವಿ ಹೊರಗಡೆಗೆ. ಹೊರಗಡೆ ಬಂದು ನೋಡಿದಾಗ ನಮಗ್ ಬಾಲರಾಯರ ದರ್ಶನವಾಯ್ತು. ಅಲ್ಲಿಂದ ನಾವು ಮಂತ್ರಾಕ್ಷತೆಯನ್ನ ತಗೊಂಡು ಮತ್ತೆ ಮುಂದಕ್ಕೆ ಹೋಗ್ತೀವಿ. ನಾವು ನಮ್ಮ ದರ್ಶನವನ್ನು ಮುಗಿಸ್ಕೊಳ್ಳೋದ್ರಲ್ಲಿ 10:45 ಆಗ್ಬಿಟ್ಟಿರುತ್ತೆ. ನಾವು ಅಲ್ಲಿಂದ ಸೀದಾ ಅನ್ನಪ್ರಸಾದದ ಕಡೆಗೆ ಬಂದ್ಬಿಡ್ತೀವಿ. ನಮ್ಮಂತ ಸಾವಿರಾರು ಭಕ್ತರುಗಳು ಅನ್ನಪ್ರಸಾದವನ್ನು ಸ್ವೀಕರಿಸೋಕೆ ನಿಂತಿದ್ರು. ಇಲ್ಲಿ ಎಲ್ಲರಿಗೂ ಸೀದಾ ಸಿಸ್ಟಮೆಟಿಕ್ ಲೈನ್ ಆಗೇ ಬಿಡ್ತಾರೆ. ನಾನ್ ಗುರುವಾರ ಹೋಗಿದ್ದಕ್ಕೆ ಫುಲ್ ರಶ್ ಇತ್ತು. ನಾವು ಮಂತ್ರಾಲಯಕ್ಕೆ ಬಂದು ಅನ್ನಪ್ರಸಾದವನ್ನು ಸ್ವೀಕಾರ ಮಾಡದೆ ನಾವು ಹೋಗಿರೋದು ವ್ಯರ್ಥ ಆಗ್ಬಿಡುತ್ತೆ. ನೀವೆಷ್ಟೇ ಗಳಿಸಿರಿ, ನೀವು ಏನೇ ತಿನ್ನಿ, ಆ ಪ್ರಸಾದದ ಮುಂದೆ ಅದು ಯಾವ್ದು ಲೆಕ್ಕಕ್ಕಿಲ್ಲ ಅಂತ ಹೇಳಿ ಇಲ್ಲಿ ನಿಮಗೆ ಬಿಸಿ ಬಿಸಿ ಅನ್ನ, ಸಾರು, ಮೊಸರನ್ನ ಮತ್ತು ಸ್ವೀಟ್ ಕೊಡ್ತಾರೆ. ಪ್ರಸಾದದ ಟೈಮಿಂಗ್ ಬಂದು ಬೆಳಿಗ್ಗೆ 11ರಿಂದ 2 ಗಂಟೆ ಮಧ್ಯಾಹ್ನದವರೆಗೂ, ಮತ್ತೆ ಸಂಜೆ 7 ಗಂಟೆಯಿಂದ 9 ಗಂಟೆವರೆಗೂ. ಹೊರಗೆ ಬಂದ್ಮೇಲೆ ನಾವು ಒಂದು ಗೋಲಿ ಸೋಡಾನ ಕುಡ್ಕೊಂಡು ರಾಯರ ದರ್ಶನವನ್ನು ಮಾಡ್ಕೊಂಡ್ಮೇಲೆ ಮನೆ ಹೋಗೋದನ್ನ ನಿಲ್ಲಿಸ್ಬಿಡಿ. ಇನ್ನೂ 2 ಪ್ಲೇಸ್ ಹೋಗೋದನ್ನ ಮರಿಬೇಡಿ. ನೆಕ್ಸ್ಟ್ ಇಲ್ಲಿಂದ ನಾವು ಎಲ್ಲೆಲ್ಲಿ ಹೋಗಿದ್ವಿ ಅಂತ ನಾನು ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.